ಚಿತ್ರದುರ್ಗದ ರೇಣುಕಾಸ್ವಾಮಿಯನ್ನ ದರ್ಶನ್ ಮತ್ತು ಆತನ ಸಹಚರರು ಹತ್ಯೆ ಮಾಡಿದಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಬೆಳವಣಿಗೆಗಳಾಗ್ತಾ ಇರುವಂಥದ್ದು. ಈಗಾಗಲೇ ಹಲವು ಜನರನ್ನ ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅರೆಸ್ಟ್ ಮಾಡಲಾಗಿದೆ. ದರ್ಶನ್ ಗ್ಯಾಂಗ್ನ ಮತ್ತೊಬ್ಬ ಆರೋಪಿ ಅರೆಸ್ಟ್ ಆಗಿದ್ದಾರೆ ಎನ್ನುವಂತಹ ಮಾಹಿತಿ. ನಾಪತ್ತೆ ಆಗಿದ್ದಂತಹ ಆರೋಪಿ ನಂಬರ್ 9 ರಾಜು ಅಲಿಯಾಸ್ ಧನರಾಜ್ ಬಂಧನ ಆಗಿದೆ. ಬೆಳಗ್ಗೆ ಸ್ನೇಹಿತನ ಮನೆಯಲ್ಲಿ ವಶಕ್ಕೆ ಪಡೆದಿದ್ದಾರೆ ಪೊಲೀಸರು ಅನ್ನುವಂತಹ ವಿಚಾರ ಗೊತ್ತಾಗ್ತಾ ಇದೆ. ರೇಣುಕಾಸ್ವಾಮಿಗೆ ಕರೆಂಟ್ ಶಾಕ್ ಕೊಟ್ಟಿದ್ದುದು ಈತನೇ ಅನ್ನುವಂತಹ ವಿಚಾರ. ಆರೋಪಿ ನಂದೀಶ್ ಜೊತೆಗೆ ಸೇರ್ಕೊಂಡು ಕರೆಂಟ್ ಶಾಕ್ ಕೊಟ್ಟಿದ್ದ, ಚಿತ್ರಹಿಂಸೆ ಕೊಟ್ಟಿದ್ದ. ಈ ಕುಕೃತ್ಯದಲ್ಲಿ ಈತನು ಕೂಡ ಪಾಲುದಾರನಾಗಿದ್ದ, ಭಾಗಿಯಾಗಿದ್ದ ಅನ್ನೋದು ಪೊಲೀಸರ ಇನ್ವೆಸ್ಟಿಗೇಷನ್ ಸಂದರ್ಭದಲ್ಲಿ ಗೊತ್ತಾಗಿತ್ತು. ಇದರಲ್ಲಿ A9 ಆರೋಪಿಯನ್ನಾಗಿ ಈತನನ್ನ ಮಾಡಲಾಗಿತ್ತು. ಪ್ರಕರಣ ಬೆಳಕಿಗೆ ಬಂದಾಗಿನಿಂದ ಈ ಪ್ರಕರಣದಲ್ಲಿ ಒಬ್ಬೊಬ್ಬರೇ ಲಾಕ್ ಆಗ್ತಾ ಇದ್ದ ಹಾಗೆ ಈತ ಅಪ್ಸ್ಕ್ಯಾಂಡ್ ಆಗಿದ್ದ, ತಲೆಮರೆಸಿಕೊಂಡಿದ್ದ. ಕೊನೆಗೂ ಕೂಡ ಈತನನ್ನ ಅರೆಸ್ಟ್ ಮಾಡುವಲ್ಲಿ ಪೊಲೀಸರು ಸಕ್ಸಸ್ ಆಗಿದ್ದಾರೆ. ರೇಣುಕಾಸ್ವಾಮಿಗೆ ಪಟ್ಟಣಗೆರೆ ಶೆಡ್ನಲ್ಲಿ ಚಿತ್ರಹಿಂಸೆಯನ್ನ ಕೊಡಲಾಗಿತ್ತು, ಕರೆಂಟ್ ಶಾಕ್ ಅನ್ನು ಕೊಡಲಾಗಿತ್ತು. ಈ ಕರೆಂಟ್ ಶಾಕ್ನ ವಿಚಾರ ಮೊನ್ನೆ ಕೋರ್ಟ್ನಲ್ಲಿಯೂ ಕೂಡ ಪ್ರಸ್ತಾಪಿಸಿದ್ರು ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಅವರು. ಈಗ ಧನರಾಜ್ ಬಂಧನ ಆಗಿದೆ. ಹಾಗಾದ್ರೆ ಯಾರೀತ ಧನರಾಜ್? ಆತನಿಗೂ ಈ ಪ್ರಕರಣಕ್ಕೂ ಇರುವಂತಹ ಲಿಂಕ್ ಏನು ನೋಡ್ತಾ ಹೋಗೋಣ. ಸ್ನೇಹಿತನ ಮಾತನ್ನ ಕೇಳಿ ತಗಲಾಕೊಳ್ತಾನೆ ರಾಜು ಅಲಿಯಾಸ್ ಧನರಾಜ್. ದರ್ಶನ್ಗೂ ಧನರಾಜ್ಗೂ ಯಾವುದೇ ರೀತಿಯ ಕಾಂಟ್ಯಾಕ್ಟೇ ಇರೋದಿಲ್ಲ, ಸಂಪರ್ಕವೇ ಇರೋದಿಲ್ಲ. A5 ಆರೋಪಿ ನಂದೀಶ್ ಈತನ ಸ್ನೇಹಿತನಾಗಿರ್ತಾನೆ. ಈತನ ಮಾತನ್ನ ಕೇಳಿಕೊಂಡು ರಾಜು ಅಲಿಯಾಸ್ ಧನರಾಜ್ ಈ ಪ್ರಕರಣದಲ್ಲಿ ಭಾಗಿಯಾಗ್ತಾನೆ. ಪಟ್ಟಣಗೆರೆ ಶೆಡ್ಗೆ ಮೆಗಾ ಡಿವೈಸ್ ಅನ್ನ ತಂದಿದ್ದು ಇದೇ ರಾಜು ಅಲಿಯಾಸ್ ಧನರಾಜ್. ಯಾರ ಅಣತಿಯಂತೆ ತಂದ, ಯಾರ ಮಾತಿನ ಸೂಚನೆಯ ಮೇರೆಗೆ ತಂದ? ಈತ A5 ಆರೋಪಿ ಇದಾನಲ್ಲ ನಂದೀಶ್, ಆತನ ಸೂಚನೆಯಂತೆ ಈತ ಮೆಗಾ ಡಿವೈಸ್ ಅನ್ನ ತರ್ತಾನೆ. ಅಮಾಯಕ ಬಡಪಾಯಿ ರೇಣುಕಾಸ್ವಾಮಿಗೆ ಕರೆಂಟ್ ಶಾಕ್ ಕೊಡ್ಲಿಕ್ಕೆ ಮುಂದಾಗ್ತಾನೆ. ಇಲ್ಲಿ ಗಮನಿಸಬೇಕಾದಂತಹ ವಿಚಾರ, ದರ್ಶನ್ಗೂ ಈತನಿಗೂ ಲಿಂಕೇ ಇರೋದಿಲ್ಲ. ದರ್ಶನ್ನ ಸಹಚರನಾಗಿರುವಂತಹ A5 ಆರೋಪಿ ನಂದೀಶ್ ಸೂಚನೆಯಂತೆ, ಆತನ ಅಣತಿಯ ಮೇರೆಗೆ ಈತ ಈ ಕೃತ್ಯದಲ್ಲಿ ಭಾಗಿಯಾಗಿರುವಂತಹದ್ದು. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ರಾಘು, ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ರಾಘು, ಈ ಪ್ರಕರಣದ A9 ಆರೋಪಿ ರಾಜು ಅಲಿಯಾಸ್ ಧನರಾಜ್ ಅವರ ಬಂಧನ ಆಗಿದೆ. ಯಾರೀತ ಧನರಾಜ್? ಆತನಿಗೂ ಈ ಪ್ರಕರಣಕ್ಕೂ ಇರುವಂತಹ ಲಿಂಕ್ ಏನು, ಜೊತೆಗೆ ಏನೆಲ್ಲ ವಿಚಾರಗಳು ಗೊತ್ತಾಗ್ತಾ ಇದೆ ಪೊಲೀಸರ ಇನ್ವೆಸ್ಟಿಗೇಷನ್ ಇಂದ ಅಂತ? ಪ್ರೇಮ್, ಬಹಳ ಪ್ರಮುಖವಾಗಿ ಈತ A9 ಆರೋಪಿ ಕಳೆದ ಆರೋಪ ಪ್ರಕರಣ ಸಾಬೀತಾದ್ಮೇಲೆ, ಪ್ರಕರಣ ದಾಖಲಾದ್ಮೇಲೆ ಈತನ ಹುಡುಕಾಟವನ್ನ ಪೊಲೀಸರು ನಡೆಸಿದ್ರು. ಬಟ್ ಆದ್ರೆ ಈತ ಸಿಕ್ಕಿರ್ಲಿಲ್ಲ. ಈಗ ನಿನ್ನೆ ಬೆಳಿಗ್ಗೆ ಆತನನ್ನ ತಲೆಮರೆಸ್ಕೊಂಡಿದ್ದಂತ ಆತನನ್ನ ವಶಕ್ಕೆ ಪಡೆದು ಕರ್ಕೊಂಡು ಬರುವಂತ ಕೆಲಸಗಳಾಗಿದೆ. ಬಹಳ ಪ್ರಮುಖವಾಗಿ ಮೆಗರ್ ಡಿವೈಸ್ ಏನಿದೆ ಅಂದ್ರೆ ಎಲೆಕ್ಟ್ರಿಕ್ ಡಿವೈಸ್ ಏನಿದೆ ಅದನ್ನ ತಂದುಕೊಟ್ಟಂತವನೇ ಈತ. ಅಂದ್ರೆ ಈತ A5 ಆರೋಪಿ ನಂದೀಶ್ನ ಸ್ನೇಹಿತ. ನೇರ ದರ್ಶನ್ಗೂ A9 ಆರೋಪಿಗೂ ಸಂಬಂಧವೇ ಇಲ್ಲ. ಈ ಸ್ನೇಹಿತ ಏನಿರ್ತಾನೆ, ಸ್ನೇಹಿತನ ಜೊತೆ ಹಲವಾರು ವರ್ಷಗಳಿಂದ ಕೆಲಸವನ್ನ ಮಾಡ್ಕೊಂಡು ಇದ್ದಂತಹ A9 ಆರೋಪಿಗೆ ನಂದೀಶ್ ಕರೆ ಮೇರೆಗೆ, ಅಂದ್ರೆ ಅವನು ಹೇಳಿದಂತ ಸೂಚನೆ ಮೇರೆಗೆ ಆ ಒಂದು ಪಟ್ಟಣಗೆರೆ ಶೆಡ್ ಏನಿದೆ ಆ ಶೆಡ್ಗೆ ಇವನು ಎಲೆಕ್ಟ್ರಿಕ್ ಡಿವೈಸ್ ಅನ್ನ ತೆಗೆದುಕೊಂಡು ಬರುವಂತದ್ದು. ಆ ಸಂದರ್ಭದಲ್ಲಿ ಅವನ್ಗೆ ಅದೇ ಎಲೆಕ್ಟ್ರಿಕ್ ಡಿವೈಸ್ ಅನ್ನ ತೆಗೆದುಕೊಂಡು ರೇಣುಕಾಸ್ವಾಮಿಗೆ ಚಿತ್ರಹಿಂಸೆಯನ್ನು ನೀಡಿ ಆತನ ಪ್ರಾಣ ಹೋಗ್ಲಿಕ್ಕೆ ಕಾರಣ ಆಗುತ್ತೆ. ಸೊ ಈ ಕಾರಣಕ್ಕಾಗಿ ಈತ A9 ಆರೋಪಿ ಆಗಿರುವಂತದ್ದು. ಅಂದ್ರೆ ಸ್ನೇಹಿತ ಹೇಳಿದಂತ ಮಾತನ್ನ ಕೇಳಿ ನೇರ ದರ್ಶನ್ಗೂ ಅಥವಾ ಈತನಿಗೂ ನೇರ ಸಂಪರ್ಕ ಇಲ್ಲದೆ ಇದ್ರು ಕೂಡ ಸ್ನೇಹಿತನ ಮಾತನ್ನ ಕೇಳಿ ಬಂದಂತ ಈತ ಈಗ ಆರೋಪಿಯಾಗಿ ತಗಲಾಕೊಂಡಿದ್ದಾನೆ. ಸದ್ಯ ಆತನನ್ನ ನಿನ್ನೆ ವಶಕ್ಕೆ ಪಡೆಯುವಂತ ಕೆಲಸಗಳಾಗಿದೆ. ಅದರ ಜೊತೆಗೆ ಮೆಗಾರ್ ಡಿವೈಸ್ ಅನ್ನ ಕೂಡ ಈಗಾಗಲೇ ವಶಕ್ಕೆ ಪಡೆದಿರುವಂತದ್ದು. ಆತನ ವಿಚಾರಣೆ ಕೂಡ ಮುಂದುವರಿಸುವಂತ ಕೆಲಸವನ್ನ ಮಾಡಿದ್ರೆ ಆತನ ಮೊಬೈಲ್ ಅನ್ನ ಕೂಡ ಈಗ ಸದ್ಯ ಪೊಲೀಸರು ವಶಕ್ಕೆ ಪಡೆದುಕೊಂಡಿರುವಂತದ್ದು. ಪ್ರೇಮ್, ಓಕೆ, ಥ್ಯಾಂಕ್ ಯು ರಾಘವ್ ತಮ್ಮೆಲ್ಲ ಮಾಹಿತಿಗಾಗಿ. ಪೊಲೀಸರ ಇನ್ವೆಸ್ಟಿಗೇಷನ್ ಸಂದರ್ಭದಲ್ಲಿ ಹಲವು ವಿಚಾರಗಳು ಗೊತ್ತಾಗ್ತಾ ಇದೆ. ರೇಣುಕಾಸ್ವಾಮಿಯ ಮೇಲೆ ಇವರು ಹೇಗೆ ಅಟ್ಯಾಕ್ ಮಾಡಿದ್ರು, ಯಾವ ರೀತಿ ರಾಕ್ಷಸ ಕೃತ್ಯವನ್ನ ಮೆರೆದಿದ್ರು ಅನ್ನೋದು ಪೊಲೀಸರ ತನಿಖೆಯ ವೇಳೆ ಬಹಿರಂಗ ಆಗ್ತಾ ಇರುವಂತಹ ವಿಚಾರ.